Hello everyone, welcome to Panchajanya IAS Hindu newspaper analysis. Today we will be discussing the newspaper analysis of 10th September 2024. Now let us see the topics of the today's discussion. GOM to decide on tax on health life cover soon. ಸೊ ಇಲ್ಲಿ GOM ಅಂತಂದರೆ ಗ್ರೂಪ್ ಆಫ್ ಮಿನಿಸ್ಟರ್ ಅಂತ. ಸೊ ಇವರು ಈ ಆರೋಗ್ಯ ಮತ್ತು ಈ ಜೀವ ವಿಮೆಯ ಮೇಲೆ ಇರುವಂಥ ಟ್ಯಾಕ್ಸನ್ನು ನಿರ್ಧಾರವನ್ನು ಮಾಡಲಿದ್ದಾರೆ, ಅಂದರೆ ಅದನ್ನು ರಿವ್ಯೂವನ್ನು ಮಾಡಲಿದ್ದಾರೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3ನಲ್ಲಿ ಎಕಾನಮಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಬಾಂಗ್ಲಾದೇಶ್ ಟು ಸೀಕ್ ಹಸೀನಾದ್ ಎಕ್ಸ್ಟ್ರಾಡಿಷನ್ ಫ್ರಮ್ ಇಂಡಿಯಾ. ಸೊ ಏನು ಈ ಬಾಂಗ್ಲಾದೇಶದಲ್ಲಿ ಮೀಸಲಾತಿಯ ಒಂದು ವಿರೋಧಿ ಹೋರಾಟದಲ್ಲಿ ಬಾಂಗ್ಲಾಗೆ ರಾಜೀನಾಮೆಯನ್ನು ನೀಡಿ ಭಾರತಕ್ಕೆ ವಲಸೆಯನ್ನು ಬಂದಿದ್ದಾರಲ್ವಾ ಈ ಶೇಖ್ ಹಸೀನಾ ಅವರು, ಅವರನ್ನು ಮತ್ತೆ ಬಾಂಗ್ಲಾದೇಶಕ್ಕೆ ಗಡೀಪಾರು ಮಾಡಬೇಕಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2ನಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಅಟ್ ಬ್ರಿಕ್ಸ್ ಸಮಿಟ್ ಇನ್ ರಷ್ಯಾ ದೋವಲ್ ಮೇ ಮೀಟ್ ಚೈನೀಸ್ ಮಿನಿಸ್ಟರ್ ವಾಂಗ್ ಈ ಅಂತ ಹೇಳಿ. ಸೊ ಇಲ್ಲಿ ಬ್ರಿಕ್ಸ್ ಸಮಿಟ್ ಅನ್ನುವಂಥದ್ದು ರಷ್ಯಾದಲ್ಲಿ ನಡೆಯಲಿದೆ. ಆ ಒಂದು ಮೀಟಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವಂಥ, ಅಂದರೆ ಭಾರತೀಯ ಒಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂಥ ಅಜಿತ್ ದೋವಲ್ ಅವರು ಏನು ಮಾಡಿದ್ದಾರೆ, ಇಲ್ಲಿ ಚೈನಾದ ಮಿನಿಸ್ಟರ್ ಅವರನ್ನು ಭೇಟಿ ಆಗಲಿದ್ದಾರೆ. ದೇಶನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಭೇಟಿ ಆಗಲಿದ್ದಾರೆ. ಸೊ ಈ ಒಂದು ಟಾಪಿಕ್ ನಮಗೆ ಅಗೇನ್ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಇಂಡಿಯಾ UAE ಇಂಕ್ ಪ್ಯಾಕ್ಟ್ ಫಾರ್ ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಷನ್. ಸೊ ಇಲ್ಲಿ ಈ ನಾಗರಿಕ ಪರಮಾಣು ಸಹಕಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು UAE ನಡುವಿನ ಸಂಬಂಧಗಳ ಕುರಿತಾಗಿ ಈ ಒಂದು ಟಾಪಿಕಲ್ಲಿ ಡಿಸ್ಕಷನ್ ಮಾಡಲಿದ್ದೀವಿ. ಸೊ ಅಗೇನ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫ್ರಮ್ GS ಪೇಪರ್ 2 ಅಂಡರ್ ಇಂಟರ್ನ್ಯಾಷನಲ್ ರಿಲೇಷನ್. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ದ ರೋಲ್ ಆಫ್ ಡಿಸ್ಟ್ರಿಕ್ಟ್ ಅಗ್ರೋಮ್ಯಾಟ್ ಆಫೀಸಸ್ ಇನ್ ಸಪೋರ್ಟಿಂಗ್ ಫಾರ್ಮರ್ಸ್ ಅಂತ. ಸೊ ಈ ಒಂದು ಟಾಪಿಕ್ ಇಲ್ಲಿ ಇನ್ ಹೆಲ್ತ್ ಮಿನಿಸ್ಟ್ರಿ. ಸೊ ಇದು ಹೆಲ್ತ್ ರಿಲೇಟೆಡ್ ಆಗಿರುವಂಥ ಟಾಪಿಕ್. ಸೊ ಇದು ನಮಗೆ GS ಪೇಪರ್ 2ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಔಷಧಿಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಆರೋಗ್ಯ ಸಚಿವಾಲಯವನ್ನುವಂಥದ್ದು ವಿಫಲವಾಗಿದೆ ಅನ್ನುವಂಥದ್ದನ್ನು ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಷನ್ ಮಾಡಲಿದ್ದೀವಿ. ಹಾಗೆ ಕೊನೆಯದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಪಾಲಿಟಿ ರಿಲೇಟೆಡ್ ಆಗಿರುವಂಥ ಒಂದು ಕ್ವಶನ್ನ ಡಿಸ್ಕಷನ್ ಮಾಡಲಿದ್ದೀವಿ. ಸೊ ಮೊದಲನೇದಾಗಿ ನಿನ್ನೆಯ ಕ್ಲಾಸ್ನಲ್ಲಿ ನಾವು ಪಾಲಿಟಿ ರಿಲೇಟೆಡ್ ಆಗಿರುವಂಥ ಒಂದು PYQ ಅನ್ನು ನೋಡಿದ್ದೀವಿ. ಸೊ ಇವಾಗ ಆ ಒಂದು ಕ್ವಶನ್ಗೆ ಉತ್ತರವನ್ನು ನೋಡೋಣ. ಆ್ಯಂಡ್ ದ ಲಾಸ್ಟ್ ಟಾಪಿಕ್, ಹೆಲ್ತ್ ಮಿನಿಸ್ಟ್ರಿ. ಸೊ ಇದು ಹೆಲ್ತ್ ರಿಲೇಟೆಡ್ ಆಗಿರುವಂಥ ಟಾಪಿಕ್. ಸೊ ಇದು ನಮಗೆ GS ಪೇಪರ್ 2ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಔಷಧಿಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಆರೋಗ್ಯ ಸಚಿವಾಲಯವನ್ನುವಂಥದ್ದು ವಿಫಲವಾಗಿದೆ ಅನ್ನುವಂಥದ್ದನ್ನು ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಷನ್ ಮಾಡಲಿದ್ದೀವಿ. ಹಾಗೆ ಕೊನೆಯದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಪಾಲಿಟಿ ರಿಲೇಟೆಡ್ ಆಗಿರುವಂಥ ಒಂದು ಕ್ವಶನ್ನ ಡಿಸ್ಕಷನ್ ಮಾಡಲಿದ್ದೀವಿ. ಸೊ ಮೊದಲನೇದಾಗಿ ನಿನ್ನೆಯ ಕ್ಲಾಸ್ನಲ್ಲಿ ನಾವು ಪಾಲಿಟಿ ರಿಲೇಟೆಡ್ ಆಗಿರುವಂಥ ಒಂದು PYQ ಅನ್ನು ನೋಡಿದ್ದೀವಿ. ಸೊ ಇವಾಗ ಆ ಒಂದು ಕ್ವಶನ್ಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ದ ಎಕ್ಸ್ಕ್ಲೂಸಿವ್ ಪವರ್ಸ್ ಆಫ್ ದ ಲೋಕಸಭಾ. ಅಂದರೆ ಎಕ್ಸ್ಕ್ಲೂಸಿವ್ ಅಂತಂದರೆ ವಿಶೇಷ ಅಧಿಕಾರ, ಅಂದರೆ ಲೋಕಸಭೆಗೆ ಮಾತ್ರ ಇರುವಂಥ ಅಧಿಕಾರ. ಇವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್, ಟು ರ್ಯಾಟಿಫೈ ದಿ ಡಿಕ್ಲರೇಷನ್ ಆಫ್ ಎಮರ್ಜೆನ್ಸಿ ಅಂತಂದರೆ ಇಲ್ಲಿ ಎಮರ್ಜೆನ್ಸಿ ಅಂದರೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಅಥವಾ ಅದಕ್ಕೆ ಅನುಮೋದನೆಯನ್ನು ನೀಡುವಂಥದ್ದು. ಸೊ ಈ ಒಂದು ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗುತ್ತೆ. ಯಾಕಂತಂದರೆ ಸೊ ಯಾವಾಗ ಈ ಎಮರ್ಜೆನ್ಸಿಯನ್ನು ಘೋಷಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ 2 ತಿಂಗಳ ಒಳಗಾಗಿ ಏನು ಮಾಡಬೇಕಂತಂದರೆ ಇಲ್ಲಿ ಈ ಸಂಸತ್ತಿನ ಉಭಯ ಸದನಗಳು, ಓಕೆ, ಸೊ ಅಂದರೆ ಲೋಕಸಭೆಯು ಮತ್ತು ರಾಜ್ಯಸಭೆ ಏನು ಮಾಡಬೇಕಂತಂದರೆ ಇದಕ್ಕೆ ಅನುಮೋದನೆಯನ್ನು ಕೊಡಬೇಕಾಗತ್ತೆ. ಸೊ ಹೀಗಾಗಿ ಇದು ಲೋಕಸಭೆಗೆ ಮಾತ್ರ ಇರುವ ಅಂಥ ಅಧಿಕಾರ ಅಲ್ಲ. ಸೊ ಒಂದು ಬಾರಿ ಏನಾದರೂ ಲೋಕಸಭೆ ಮತ್ತು ರಾಜ್ಯಸಭೆ ಇದಕ್ಕೆ ಅನುಮೋದನೆಯನ್ನು ನೀಡಿದಂಥ ಸಂದರ್ಭದಲ್ಲಿ ಈ ತುರ್ತು ಪರಿಸ್ಥಿತಿ ಅನ್ನುವಂಥದ್ದು 6 ತಿಂಗಳವರೆಗೆ ಏನಾಗುತ್ತೆ ಅಂತಂದರೆ ವಿಸ್ತರಣೆಯನ್ನು ಆಗತ್ತೆ, ಅನುಮತಿಯನ್ನು ಅಥವಾ ಅನುಮೋದನೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಇವಾಗ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಟು ಪಾಸ್ ಮೋಷನ್ ಆಫ್ ನಾನ್ ಕಾನ್ಫಿಡೆನ್ಸ್ ಅಗೇನ್ಸ್ಟ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್. ಸೊ ಇಲ್ಲಿ
ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಥವಾ ಮಂತ್ರಿಮಂಡಳಿಯ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಘೋಷಣೆ ಮಾಡುವಂಥದ್ದು. ಸೊ ಇದು ಎಕ್ಸ್ಕ್ಲೂಸಿವ್ ಪವರ್ ಆಫ್ ಲೋಕಸಭಾ ಅಂತ ಇದೆ. ಸೊ ಇದು ಕರೆಕ್ಟ್ ಆಗುತ್ತೆ. ಯಾಕಂತಂದರೆ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅನ್ನುವಂಥದ್ದು ಇವರು ಕಲೆಕ್ಟಿವ್ಲಿ ಅಥವಾ ಸಾಮೂಹಿಕವಾಗಿ ಲೋಕಸಭೆಗೆ ಮಾತ್ರ ಜವಾಬ್ದಾರರಾಗಿರ್ತಾರೆ. ಸೊ ಹೀಗಾಗಿ ಇವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಲೋಕಸಭೆಯೇ ಮಂಡನೆಯನ್ನು ಮಾಡುತ್ತೆ. ಸೊ ದಿಸ್ ಈಸ್ ಕರೆಕ್ಟ್. ಸೊ ಇಲ್ಲಿ ನಾವು ಈಸಿಯಾಗಿ ಎಲಿಮಿನೇಷನ್ ಮೆಥಡ್ ಪ್ರಕಾರ ಏನು ಮಾಡ್ಬೋದು ಅಂದರೆ ಆಪ್ಷನ್ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು ಇಲ್ಲಿ. ಎಸ್, ಸೊ ಇವಾಗ ಫಸ್ಟ್ ಸ್ಟೇಟ್ಮೆಂಟ್ ಅನ್ನುವಂಥದ್ದು ರಾಂಗ್ ಇದೆ. ಸೊ ಇಲ್ಲಿ ಎಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅನ್ನುವಂಥದ್ದು ಬರುತ್ತೆ ಅಲ್ವಾ, ಸೊ ಅದನ್ನು ನಾವು ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ ಎ, ಆಪ್ಷನ್ ಸಿ. ಎಸ್, ಸೊ ಇವಾಗ ಲಾಸ್ಟ್ ಸ್ಟೇಟ್ಮೆಂಟನ್ನು ಚೆಕ್ ಮಾಡೋಣ. ಟು ಇಂಪೀಚ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಸ್. ಎಸ್, ಸೊ ಇಲ್ಲಿ ರಾಷ್ಟ್ರಪತಿಯವರನ್ನು ಪದಚ್ಯುತಿಯನ್ನು ಮಾಡುವಂಥದ್ದು ಕೂಡ ಇಲ್ಲಿ ಲೋಕಸಭೆ ಎಕ್ಸ್ಕ್ಲೂಸಿವ್ ಪವರ್ ಅಂತ ಹೇಳಿದ್ದಾರೆ. ಬಟ್ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಯಾಕಂದರೆ ಇಲ್ಲಿ ಆರ್ಟಿಕಲ್ 61 ಅಂದರೆ ವಿಧಿ 61 ಏನು ಹೇಳುತ್ತೆ ಅಂತಂದರೆ, ಇನ್ ಕೇಸ್ ಏನಾದರೂ ಅವರು ಸಂವಿಧಾನವನ್ನು ಉಲ್ಲಂಘನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ರಾಷ್ಟ್ರಪತಿಯವರು ಇವರನ್ನು ಅಂದರೆ ಇಲ್ಲಿ ಎರಡೂ ಸಭೆಗಳ ಅಂದರೆ ಎರಡೂ ಸದನಗಳ ಲೋಕಸಭೆಯ ಮತ್ತು ರಾಜ್ಯಸಭೆಯ ಸದನಗಳ 3/2 ಅಂದರೆ 2/3 ಮೆಜಾರಿಟಿಯೊಂದಿಗೆ ಏನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಈ ಇಂಪೀಚ್ಮೆಂಟ್ ಪ್ರೊಸೆಸನ್ನು ಆರಂಭವನ್ನು ಮಾಡಬೇಕಾಗತ್ತೆ. ಸೊ ಹೀಗಾಗಿ ಇದು ರಾಜ್ಯಸಭೆಗೆ ಈ ಲೋಕಸಭೆಗೆ ಮಾತ್ರ ಇರುವಂಥ ವಿಶೇಷಾಧಿಕಾರ ಅಲ್ಲ. ಸೊ ಇದು ಎರಡೂ ಸದನಗಳಿಗೆ ಸಂಬಂಧಪಟ್ಟಿರುವಂಥ ಅಧಿಕಾರವಾಗಿದೆ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್. ಸೊ ಇದನ್ನು ರಿವ್ಯೂ ಮಾಡಲಿಕ್ಕೆ ಅಥವಾ ಇದನ್ನು ಪರಿಶೀಲನೆಯನ್ನು ಮಾಡಲಿಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಈ ಗ್ರೂಪ್ ಆಫ್ ಮಿನಿಸ್ಟರ್. ಸೊ ಈ ಮಿನಿಸ್ಟರ್ ಒಂದು ಗ್ರೂಪನ್ನು ಅಥವಾ ಗುಂಪನ್ನು ಏನು ಮಾಡಿದ್ದಾರೆ ಇಲ್ಲಿ ರಚನೆಯನ್ನು ಮಾಡಿದ್ದಾರೆ. ಎಸ್, ದ GST ಕೌನ್ಸಿಲ್ ಹ್ಯಾಸ್ ಮ್ಯಾಂಡೇಟೆಡ್ a 50-day deadline for a new group minister to review the 18% tax levy on health and life insurance premium. ಎಸ್, ಸೊ ಇವಾಗ ಈ ಆರೋಗ್ಯ ಮತ್ತು ಜೀವ ವಿಮೆ ಮೇಲೆ ಇರುವಂಥ 18% ಟ್ಯಾಕ್ಸ್ ಇದೆ ಅಲ್ವಾ, ಇದನ್ನು ರಿವ್ಯೂ ಮಾಡಲಿಕ್ಕೆ ಒಂದು ಗಡುವನ್ನು ಕೊಟ್ಟಿದ್ದಾರೆ. ಅಂದರೆ ಈ ನೀವು ಇದನ್ನು ಅಂದರೆ ರಿವ್ಯೂ ಮಾಡಲಿಕ್ಕೆ ಒಂದು ಗ್ರೂಪನ್ನು ತಯಾರು ಮಾಡಿದ್ದಾರೆ. ಸೊ ಆ ಒಂದು ಗ್ರೂಪಿಗೆ ಏನು ಮಾಡಿದ್ದಾರೆ ಇಲ್ಲಿ 50 ದಿನದ ಒಂದು ಗಡುವನ್ನು ಕೊಟ್ಟಿದ್ದಾರೆ. ಸೊ ಇಷ್ಟರೊಳಗಾಗಿ ಏನು ಮಾಡಬೇಕಂತಂದರೆ ಇದರ ಮೇಲಿನ ಟ್ಯಾಕ್ಸನ್ನು ರೆಡ್ಯೂಸ್ ಮಾಡಬೇಕಾ ಅಥವಾ ಈ ಎರಡರಲ್ಲಿ ಯಾವುದಾದ್ರಕ್ಕೆ ಈ ಟ್ಯಾಕ್ಸ್ನಿಂದ ಎಕ್ಸೆಂಪ್ಷನ್ ಅಥವಾ ವಿನಾಯಿತಿಯನ್ನು ಕೊಡಬೇಕಂತ ಹೇಳಿ ರಿವ್ಯೂ ಮಾಡಲಿಕ್ಕೆ ಸೊ ಈ ಒಂದು ಗ್ರೂಪ್ ಆಫ್ ಮಿನಿಸ್ಟರ್ಗೆ ಇಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಯಾರು? ಈ GST ಕೌನ್ಸಿಲ್. ನೆಕ್ಸ್ಟ್ ಕಾಂಪ್ರಹೆನ್ಸಿವ್ ರಿವ್ಯೂ, ಸಮಗ್ರವಾದಂಥ ಒಂದು ಪರಿಶೀಲನೆಯನ್ನು ಮಾಡಲಿದೆ ಈ ಒಂದು ಗ್ರೂಪ್ ಆಫ್ ಮಿನಿಸ್ಟರ್ ಅನ್ನುವಂಥದ್ದು. ದ ಡಿಸಿಷನ್ ಫಾರ್ ರಿವ್ಯೂ ವಾಸ್ ಮೇಡ್ ಆಫ್ಟರ್ ಎಕ್ಸ್ಟೆನ್ಸಿವ್ ಡಿಸ್ಕಷನ್ ಆನ್ ವೆದರ್ ಟು ರೆಡ್ಯೂಸ್ ಆರ್ ಸ್ಕ್ರಾಪ್ ದ ಟ್ಯಾಕ್ಸ್. ಸೊ ಅಂದರೆ ಯಾವುದ್ರ ಮೇಲೆ ಡಿಸ್ಕಷನ್ ಮಾಡಲಿದ್ದಾರೆ ಅಥವಾ ಯಾವುದರ ಮೇಲೆ ಇವರು ರಿವ್ಯೂವನ್ನು ಮಾಡಲಿದ್ದಾರೆ ಅಂತಂದರೆ ಹೆಲ್ತ್ ಮತ್ತು ಈ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಮೇಲಿನ ಟ್ಯಾಕ್ಸನ್ನು ಅಥವಾ ಈ GSTನ ಕಡಿಮೆ ಮಾಡುವುದಾಗಿರ್ಬೋದು ಅಥವಾ ಅವುಗಳನ್ನು ಎಕ್ಸೆಂಪ್ಷನ್, ಅವುಗಳಿಗೆ ವಿನಾಯಿತಿಯನ್ನು ನೀಡುವುದಾಗಿರಬಹುದು. ಹಾಗೆ ಹೌ ಟು ಹ್ಯಾಂಡಲ್ ಗ್ರೂಪ್ ಇನ್ಶೂರೆನ್ಸ್ ಪಾಲಿಸಿ, ಹಾಗೆ ಈ ಜೀವ ವಿಮೆಯ ಮೇಲಿನ ಆ ಒಂದು ನೀತಿಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದರ ಬಗ್ಗೆ ಸೊ ಇದು ರಿವ್ಯೂವನ್ನು ಮಾಡಲಿದೆ ಅಥವಾ ಪರಿಶೀಲನೆಯನ್ನು ಮಾಡಲಿದೆ. ಸೊ ನೆಕ್ಸ್ಟ್ ನವೆಂಬರ್ ಡಿಸಿಷನ್, ದ ಗ್ರೂಪ್ ಆಫ್ ಮಿನಿಸ್ಟರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಸಬ್ಮಿಟ್ ಇಟ್ಸ್ ರಿಪೋರ್ಟ್ ಬೈ ದಿ ಎಂಡ್ ಆಫ್ ಅಕ್ಟೋಬರ್. ಅಂದರೆ ಈ GST ಮೇಲಿನ ಒಂದು ಕುರಿತು ರಿವ್ಯೂವನ್ನು ಮಾಡುತ್ತೆ. ಆ ರಿವ್ಯೂವಿನ ಮೇಲಿನ ಒಂದು ವರದಿಯನ್ನು ಏನು ಮಾಡಿದೆ ಅಕ್ಟೋಬರ್ ವೇಳೆಗೆ ಈ ಗ್ರೂಪ್ ಆಫ್ ಮಿನಿಸ್ಟರ್ ಅನ್ನುವಂಥದ್ದು ಸೊ ಈ GST ಕೌನ್ಸಿಲ್ಗೆ ಸಬ್ಮಿಟ್ ಮಾಡುತ್ತೆ. ಸೊ ಇದರ ಕುರಿತು ಏನು ಮಾಡುತ್ತೆ ಅಂತಂದರೆ ಈ GST ಕೌನ್ಸಿಲ್ ಅನ್ನುವಂಥದ್ದು ತನ್ನ ಅಂತಿಮ ನಿರ್ಧಾರವನ್ನು ಸೊ ಈ ನವೆಂಬರ್ ಒಂದು ಸಭೆಯಲ್ಲಿ ಅದರ ಒಂದು ನಿರ್ಧಾರವನ್ನು ತಿಳಿಸುತ್ತೆ. ಹಾಗೆ ಪ್ಯಾನಲ್ ಎಕ್ಸ್ಪಾನ್ಷನ್ ಅಂದರೆ ಈ ಒಂದು ಸಮಿತಿ ಅಂದರೆ ಈ ಗ್ರೂಪ್ ಆಫ್ ಮಿನಿಸ್ಟರ್ ಏನಿದಾರಲ್ವಾ ಸೊ ಇವರ ಒಂದು ತಂಡದ ಒಂದು ಸದಸ್ಯರ ಸಂಖ್ಯೆನ ಏನು ಮಾಡಿದ್ದಾರೆ ಇಲ್ಲಿ ಏರಿಕೆಯನ್ನು ಮಾಡಿದ್ದಾರೆ. ದ ಎಕ್ಸಿಸ್ಟಿಂಗ್ ಮಿನಿಸ್ಟ್ರಿಯಲ್ ಗ್ರೂಪ್ ರೆಸ್ಪಾನ್ಸಿಬಲ್ ಫಾರ್ GST ರೇಟ್ ರ್ಯಾಷನಲೈಸೇಷನ್ ವಿಲ್ ಹ್ಯಾವ್ ನ್ಯೂ ಮೆಂಬರ್ಸ್ ಆ್ಯಡೆಡ್. ಸೊ ಈ ಹಿಂದೆನೂ ಕೂಡ ಸೊ ಇಲ್ಲಿ GSTಯ ಒಂದು ರಿವ್ಯೂ ಮಾಡಲಿಕ್ಕೆ ಗ್ರೂಪ್ ಆಫ್ ಮಿನಿಸ್ಟರ್ ಅನ್ನುವಂಥದ್ದು ಇತ್ತು. ಸೊ ಇವಾಗ ಹೆಲ್ತ್ ಆ್ಯಂಡ್ ಈ ಲೈಫ್ ಇನ್ಶೂರೆನ್ಸ್ ಮೇಲೆ ರಿವ್ಯೂ ಮಾಡಲಿಕ್ಕೆ ಮತ್ತಷ್ಟು ಮೆಂಬರ್ಸ್ಗಳನ್ನ ಸೊ ಈ ಒಂದು ಗ್ರೂಪ್ ಆಫ್ ಮಿನಿಸ್ಟರ್ಗೆ ಆ್ಯಡ್ ಮಾಡಿದ್ದಾರೆ. ಸೊ ವಿತ್ ಅ ಫೋಕಸ್ ಆನ್ ರಿವ್ಯೂವಿಂಗ್ ದಿ
ಟ್ಯಾಕ್ಸೇಷನ್ ಆಫ್ ಇನ್ಶೂರೆನ್ಸ್ ಪಾಲಿಸಿ. ಸೊ ಇಲ್ಲಿ ವಿಮೆಯ ಒಂದು ನೀತಿಗಳ ಕುರಿತಾಗಿ ಇವುಗಳ ಒಂದು ಮೇಲಿನ ಟ್ಯಾಕ್ಸೇಷನ್ ಅಥವಾ ತೆರಿಗೆಯ ಕುರಿತು ಇದೇನು ಮಾಡಲಿದೆ, ರಿವ್ಯೂವನ್ನು ಮಾಡಲಿಕ್ಕೆ ಇದು ತನ್ನ ಗಮನವನ್ನು ಹರಿಸಲಿದೆ ಅಂತ. ಹಾಗೆ ಫ್ಯೂಚರ್ ಆಫ್ ಜಿ ಎಸ್ ಟಿ ಕಾಂಪನ್ಸೇಷನ್ ಟೆಸ್ಟ್. ಸೊ ಇಲ್ಲಿ ಜಿ ಎಸ್ ಟಿ ಕಾಂಪನ್ಸೇಷನ್ ಟೆಸ್ಟ್ ಅಂತ ಬರುತ್ತೆ. ಎಸ್, a new ministerial group will also deliberate on the future of the GST compensation charge, which was extended until March 2026 to repay special borrowing from the COVID-19 pandemic. ಅಂದರೆ ಏನಾಗಿರುತ್ತೆ ಅಂತಂದ್ರೆ, ಸೊ ಈ ಕೋವಿಡ್-19 ಸಂದರ್ಭದಲ್ಲಿ ರಾಜ್ಯಗಳಿಗೆ ನೀಡಬೇಕಾಗಿರುವಂಥ ಜಿ ಎಸ್ ಟಿ ಪಾಲೆನ್ನುವಂಥದ್ದು ಏನಾಗಿರುತ್ತೆ ಇಲ್ಲಿ ಅಷ್ಟೊಂದು ಸಮರ್ಪಕವಾಗಿ ಅಥವಾ ಅದನ್ನು ನೀಡಲಾಗಿರೋದಿಲ್ಲ. ಸೊ ಈ ರೀತಿಯ ಒಂದು ಜಿ ಎಸ್ ಟಿಗೆ ಪರಿಹಾರವಾಗಿ ಏನಂತಂದರೆ, ಸೊ ಇಲ್ಲಿ ಎಕ್ಸ್ಟ್ರಾ ಸೆಸ್ಸನ್ನು ಅಥವಾ ಹೆಚ್ಚುವರಿಯಾಗಿ ಈ ಒಂದು ಜಿ ಎಸ್ ಟಿಯಿಂದ ನೀಡಲಾಗದೇ ಇರುವಂಥ ಒಂದು ಹಣವನ್ನು ಸೊ ಈ ಸೆಸ್ ಮೂಲಕ ಏನು ಮಾಡಲಾಗುತ್ತೆ ಅಂದರೆ ಹೆಚ್ಚುವರಿಯಾಗಿ ಓಕೆ ಸೊ ಟ್ಯಾಕ್ಸ್ ವಿಧಿಸುವ ಮೂಲಕ ರಾಜ್ಯಗಳಿಗೆ ಇದನ್ನು ಜಿ ಎಸ್ ಟಿಯ ಪರ್ಯಾಯವಾಗಿ ಈ ಒಂದು ಹಣವನ್ನು ನೀಡಲಾಗತ್ತೆ. ಸೊ ಇವಾಗ ಇದನ್ನು 2026 ಮಾರ್ಚ್ ವೇಳೆಗೂ ಏನು ಮಾಡಿದ್ದಾರೆ ಅಂತಂದರೆ, ಸೊ ಈ ರೀತಿಯ ಒಂದು ಜಿ ಎಸ್ ಟಿ ಕಾಂಪನ್ಸೇಷನ್ ಸೆಸ್ಸನ್ನು ಏರಿಕೆಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಕ್ಯಾನ್ಸರ್ ಡ್ರಗ್ಸ್ ಅಂತ ಬರುತ್ತೆ. ಓಕೆ, ಸೊ ಇದು ಕೂಡ ಇಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಈ ರೀತಿ ಡ್ರಗ್ಸನ್ನು ಕೊಟ್ಟು ಹೆಸರನ್ನು ಕೊಟ್ಟು ಸೊ ಇದು ಯಾವ ಒಂದು ಕಾಯಿಲೆಗೆ ಸಂಬಂಧಿಸಿದಂಥ ಡ್ರಗ್ಸ್ಗಳಾಗಿದೆ ಅಂತಲೂ ಕೂಡ ಕೇಳ್ಬೋದು. ಓಕೆ, ಎಸ್, ಸೊ ಜಿ ಎಸ್ ಟಿ ರೇಟ್ ಚೇಂಜಸ್ ಆನ್ ಕ್ಯಾನ್ಸರ್ ಡ್ರಗ್ಸ್. ದ ಜಿ ಎಸ್ ಟಿ ರೇಟ್ ಆನ್ 3 ಕ್ಯಾನ್ಸರ್ ಡ್ರಗ್ಸ್. ಸೊ ಇಲ್ಲಿ ಯಾವೆಲ್ಲ ಬರುತ್ತೆ ಅಂತಂದರೆ ಡ್ರಗ್ಸ್ ಅಂತಂದರೆ ಔಷಧಿಗಳು, ಟ್ರಾಸ್ಟುಜುಂಬಾ ಹಾಗೆ ಸೊ ಇದು ಪೂರಾ. ಓಕೆ, ಸೊ ಡಿರೊಕ್ಸೇಷನ್ ಹಾಗೆ ಓಸಿಮರಿಟಿನಿನ್ ಹಾಗೆ ದುರ್ವಾಲುಂಬಾ. ಓಕೆ, ಸೊ ಈ ಒಂದು 3 ಡ್ರಗ್ಸ್ಗಳ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಇವಾಗ ಈ ಟ್ಯಾಕ್ಸನ್ನು ಕಡಿಮೆ ಮಾಡಿದ್ದಾರೆ. 12% ಇರುವಂಥದ್ದನ್ನು 5%ಗೆ ಏನು ಮಾಡಿದ್ದಾರೆ ಅಂತಂದರೆ ಇಳಿಕೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಅದರ್ ರೇಟ್ ಅಡ್ಜಸ್ಟ್ಮೆಂಟ್. ಹಾಗೆ ಈ ಥರ ಒಂದು ಸರಕುಗಳ ಮೇಲೂ ಕೂಡ ಏನು ಮಾಡಿದ್ದಾರೆ ಇಲ್ಲಿ ಈ ಜಿ ಎಸ್ ಟಿಯನ್ನು ಸೊ ಸ್ವಲ್ಪ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ರೆಡ್ಯೂಸನ್ನು ಮಾಡಿದ್ದಾರೆ. ಹಾಗಿದ್ರೆ ಯಾವುದರ ಮೇಲೆ ಅಂತಂದರೆ ಕಾರ್ ಸೀಟ್ಗಳ ಮೇಲಿನ ಒಂದು ಜಿ ಎಸ್ ಟಿಯನ್ನು 18 to 20% ಏರಿಕೆಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ಯಾವರಿ ಸ್ನ್ಯಾಕ್ಸ್ ಅಂತಂದರೆ ಇಲ್ಲಿ ಈ ಖಾರಯುತ ಸ್ನ್ಯಾಕ್ಸ್ಗಳಂತ ಬರುತ್ತೆ ನೋಡಿ, ತಿಂಡಿ ತಿನಿಸುಗಳ ಮೇಲಿನ ಒಂದು ಟ್ಯಾಕ್ಸನ್ನು 18 to 12%ಗೆ ಇಳಿಕೆಯನ್ನು ಮಾಡಿದ್ದಾರೆ. ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಬಾಂಗ್ಲಾದೇಶ್ ಟು ಸೀಕ್ ಹಸೀನಾಸ್ ಎಕ್ಸ್ಟ್ರಾಡಿಷನ್ ಫ್ರಮ್ ಇಂಡಿಯಾ. ಅಂದರೆ ಬಾಂಗ್ಲಾದೇಶ ಏನು ಅಂತಂದರೆ ಈ ಭಾರತದಿಂದ ಈ ಹಸೀನಾ ಅಂದರೆ ಈ ಶೇಖ್ ಹಸೀನಾ ಅಂದರೆ ಇವರು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಅವರು ಏನು ಮಾಡಿದ್ದಾರೆ ಇಲ್ಲಿ ಭಾರತಕ್ಕೆ ಪಲಾಯನ ಮಾಡಿದಾರಲ್ವಾ. ಸೊ ಇವರನ್ನು ಮತ್ತೆ ಬಾಂಗ್ಲಾದೇಶಕ್ಕೆ ಗಡೀಪಾರ ಮಾಡಬೇಕಂತ ಹೇಳಿ ಬಾಂಗ್ಲಾದೇಶ ಡಿಮ್ಯಾಂಡನ್ನು ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಭಾರತ ಮತ್ತು ಈ ಬಾಂಗ್ಲಾದೇಶದ ನಡುವೆ ಸೊ ಈ ಗಡೀಪಾರಿಗೆ ಸಂಬಂಧಪಟ್ಟಂತೆ ಅಥವಾ ಈ ಎಕ್ಸ್ಟ್ರಾಡಿಷನ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ನಿಯಮಗಳಿದೆ ಅಂತ ನೋಡೋಣ. ಸೊ ಕಂಟೆಕ್ಸ್ಟ್ ಏನಂತಂದರೆ ಇಲ್ಲಿ ಬಾಂಗ್ಲಾದೇಶ್ ವಾರ್ ಕ್ರೈಮ್ಸ್ ಟ್ರಿಬ್ಯುನಲ್. ಸೊ ಬಾಂಗ್ಲಾದೇಶದ ಸೊ ಈ ವಾರ್ ಕ್ರೈಮ್ಸ್ ಟ್ರಿಬ್ಯುನಲ್ ಅನ್ನುವಂಥದ್ದು ಒಂದು ಯೋಜನೆಯನ್ನು ಮಾಡ್ತಾ ಇದೆ. ಏನಂತಂದರೆ ಇಲ್ಲಿ ಸೀಕ್ ದಿ ಎಕ್ಸ್ಟ್ರಾಡಿಷನ್ ಆಫ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ ಫ್ರಾಮ್ ಇಂಡಿಯಾ. ಸೊ ಇವರನ್ನು ಗಡೀಪಾರ ಮಾಡಬೇಕಂತ ಹೇಳಿ ಡಿಮ್ಯಾಂಡನ್ನು ಮಾಡ್ತಾ ಇದೆ. ಸೊ ಇವರ ಮೇಲಿರುವಂಥ ಆರೋಪ ಏನಂತಂದರೆ ಹರ್ ಆಫ್ ಮಸಾಕರ್ಸ್ ಅಮಿಡ್ ವೈಡ್ ಸ್ಪ್ರೆಡ್ ಪ್ರೊಟೆಸ್ಟ್ ದ್ಯಾಟ್ ಲೆಡ್ ಟು ಹರ್ ರೆಸಿಗ್ನೇಷನ್ ಆ್ಯಂಡ್ ಫ್ಲೈಟ್ ಟು ಇಂಡಿಯಾ. ಅಂದರೆ ಏನು ಇವರ ವಿರುದ್ಧ ಇಲ್ಲಿ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಸೊ ಇವರು ವಿದ್ಯಾರ್ಥಿಗಳನ್ನ ಇಲ್ಲಿ ಸಾಮೂಹಿಕವಾಗಿ ಏನು ಮಾಡಿರ್ತಾರೆ ಅಂತಂದರೆ ಹತ್ಯೆಯನ್ನು ಮಾಡಿರುವಂಥ ಆರೋಪ ಇವರ ಮೇಲೆ ಇದೆ. ಸೊ ಈ ಹತ್ಯೆ ಮಾಡಿದ ನಂತರ ಅವ್ರು ಏನು ಮಾಡ್ತಾರೆ ಅಂತಂದರೆ ರಾಜೀನಾಮೆಯನ್ನು ನೀಡಿ ಭಾರತಕ್ಕೆ ಇಲ್ಲಿ ಪಲಾಯನ ಮಾಡಿರ್ತಾರೆ. ಸೊ ಇದರ ಬಗ್ಗೆ ಇನ್ನಷ್ಟು ಡೀಟೇಲನ್ನು ನೋಡೋದಾದರೆ ಪೊಲಿಟಿಕಲ್ ಅನ್ರೆಸ್ಟ್. ಸೊ ಇಲ್ಲಿ ಯಾವ ರೀತಿ ಅಂತಂದರೆ ದ ಪ್ರೊಟೆಸ್ಟ್ ಲೀಡಿಂಗ್ ಟು ಹಸೀನಾಸ್ ರೆಸಿಗ್ನೇಷನ್ ಇಲ್ಲುಸ್ಟ್ರೇಟ್ ಸಿಗ್ನಿಫಿಕೆಂಟ್ ಡಿಸ್ಕಾಂಟಿನೆಂಟ್ ಇನ್ ಬಾಂಗ್ಲಾದೇಶ್ ಸಿಗ್ನಲಿಂಗ್ ಪೊಟೆನ್ಷಿಯಲ್ ಇನ್ಸ್ಟೆಬಿಲಿಟಿ ಇನ್ ಗವರ್ನೆನ್ಸ್. ಸೊ ಈ ಒಂದು ಹೋರಾಟದಿಂದಾಗಿ ಏನಾಗುತ್ತೆ ಅಂದರೆ ಅಲ್ಲೊಂದು ರಾಜಕೀಯದಲ್ಲಿ ಒಂದಿಷ್ಟು ಅಸ್ಥಿರತೆ ಅನ್ನುವಂಥದ್ದು ಕಂಡುಬಂದು ಸೊ ಇಲ್ಲಿ ಶೇಖ್ ಹಸೀನಾ ಅವರು ಅಂತಿಮವಾಗಿ ತಮ್ಮ ಪ್ರಧಾನಿ ಹುದ್ದೆಗೆ ಏನು ಮಾಡ್ತಾರೆ ಇಲ್ಲಿ ರಾಜೀನಾಮೆಯನ್ನು ನೀಡ್ತಾರೆ. ಹಾಗೆ ಲೀಗಲ್ ಫ್ರೇಮ್ವರ್ಕ್. ಸೊ ಇಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಒಂದು ಒಪ್ಪಂದ ಆಗತ್ತೆ. ಓಕೆ, ಸೊ ದ 2003
13th extradition treaty provides a legal basis for Bangladesh to pursue Hasina, indicating a structured approach to accountability. ಸೊ ಅಂದರೆ ಈ ಶೇಖ್ ಹಸೀನಾ ಅವರು ಪ್ರಧಾನಿ ಆಗಿರುವಂಥ ಸಂದರ್ಭದಲ್ಲಿ ಏನು ಮಾಡತ್ತಂದರೆ ಭಾರತ ಸೊ ಈ ಬಾಂಗ್ಲಾದೇಶದೊಂದಿಗೆ ಈ ಎಕ್ಸ್ಟ್ರಾಡಿಷನ್ ಒಪ್ಪಂದಕ್ಕೆ ಏನು ಮಾಡಿರುತ್ತೆ ಅಂದರೆ ಸಹಿಯನ್ನು ಹಾಕಿರುತ್ತೆ. ಹಾಗೆ ಹ್ಯೂಮನ್ ರೈಟ್ಸ್ ವಯೋಲೇಷನ್, ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡಿರುವಂಥ ಆರೋಪ ಈ ಶೇಖ್ ಹಸೀನಾ ಅವರ ಮೇಲೆ ಇದೆ. ದ ಅಲಿಗೇಷನ್ ಅಗೇನ್ಸ್ಟ್ ಹಸೀನಾ ರಿಫ್ಲೆಕ್ಟ್ ಆನ್ ಗೋಯಿಂಗ್ ಕನ್ಸರ್ನ್ ಅಬೌಟ್ ದಿ ಹ್ಯೂಮನ್ ರೈಟ್ಸ್ ಇನ್ ಬಾಂಗ್ಲಾದೇಶ್ ಪ್ರಮೋಟಿಂಗ್ ಇಂಟರ್ನ್ಯಾಷನಲ್ ಸ್ಕ್ರೂಟಿನಿ. ಹಾಗೆ ಇಂಟರ್ನ್ಯಾಷನಲ್ ರಿಲೇಷನ್, ದ ಎಕ್ಸ್ಟ್ರಾಡಿಷನ್ ರಿಕ್ವೆಸ್ಟ್ ಕುಡ್ ಸ್ಟ್ರೇನ್ ರಿಲೇಷನ್ ಬಿಟ್ವೀನ್ ಬಾಂಗ್ಲಾದೇಶ್ ಆ್ಯಂಡ್ ಇಂಡಿಯಾ, ಹೈಲೈಟಿಂಗ್ ಜಿಯೋಪೊಲಿಟಿಕಲ್ ಕಾಂಪ್ಲೆಕ್ಸಿಟಿ. ಸೊ ಈ ರೀತಿ ಒಂದು ಒಪ್ಪಂದ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಎರಡೂ ದೇಶಗಳ ನಡುವೆ ಏನಾದಂದರೆ ಕೆಲವೊಂದಿಷ್ಟು ಇಲ್ಲಿ ಆ ಒಂದು ಸಂಬಂಧಗಳ ನಡುವಿನ ಒಂದು ಬಿರುಕುಂಟಾಗಲಿಕ್ಕೆ ಕಾರಣವಾಗತ್ತೆ. ಸೊ ಇಲ್ಲಿ 2013 ಮಾಡಿಕೊಂಡಿರುವಂಥ ಈ ಎಕ್ಸ್ಟ್ರಾಡಿಷನ್ ಟ್ರೀಟಿಯ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸ್ಟ್ರಾಡಿಷನ್ ಟ್ರೀಟಿ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್, ಸೊ ಈ ಒಂದು ಒಪ್ಪಂದಕ್ಕೆ 2013 ಸಹಿಯನ್ನು ಹಾಕಲಾಗಿರುತ್ತೆ. ಸೊ ಇಂಡಿಯಾ ಬಾಂಗ್ಲಾದೇಶ್ ಸೈನ್ಡ್ ಆ್ಯನ್ ಎಕ್ಸ್ಟ್ರಾಡಿಷನ್ ಟ್ರೀಟಿ ಇನ್ 2013. ಸೊ ಇದನ್ನು 2016 ಈ ಒಂದು ಟ್ರೀಟಿಗೆ ಒಪ್ಪಂದವನ್ನು ತಿದ್ದುಪಡಿಯನ್ನು ತರಲಾಗತ್ತೆ. ಸೊ ಇಲ್ಲಿ ಈ ಒಂದು ತಿದ್ದುಪಡಿಯ ಮೂಲಕ ಏನಂತಂದರೆ ಇಲ್ಲಿ ಎಕ್ಸ್ಚೇಂಜಿಂಗ್ ಪ್ರಿಗ್ಯೂಟಿವ್ಸ್ ಅಂತಂದರೆ ಅಪರಾಧಿಗಳನ್ನ ಇಲ್ಲಿ ವಿನಿಮಯ ಮಾಡಿಕೊಳ್ಳುವಂಥ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗತ್ತೆ. ಹಾಗೆ ದ ಟ್ರೀಟಿ ವಾಸ್ ಎಸ್ಟಾಬ್ಲಿಷ್ಡ್ ಡ್ಯೂ ಟು ದಿ ಕನ್ಸರ್ನ್ ಓವರ್ ಇಂಡಿಯನ್ ಇನ್ಸರ್ಜೆಂಟ್ಸ್. ಸೊ ಇಲ್ಲಿ ಇದರ ಮೇಲಿನ ಈ ಒಂದು ಟ್ರೀಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಇಲ್ಲಿ ಸವಾಲುಗಳಿವೆ ಅಥವಾ ಏನೆಲ್ಲ ಕನ್ಸರ್ನ್ಗಳಿವೆ ಅಂತಂದರೆ ಇಂಡಿಯನ್ ಇನ್ಸರ್ಜೆಂಟ್ ಪರ್ಟಿಕ್ಯುಲರ್ಲಿ ಫ್ರಾಮ್ ದ ನಾರ್ತ್ ಈಸ್ಟ್. ಸೊ ಯಾಕೆ ಇದನ್ನು ಎಸ್ಟಾಬ್ಲಿಷ್ ಮಾಡಲಾಗತ್ತೆ ಅಂತಂದರೆ ಸೊ ಏನು ಅಂತಂದರೆ ಈ ಭಾರತದ ಒಂದು ಈಶಾನ್ಯ ರಾಜ್ಯಗಳಲ್ಲಿ ಕೆಲವೊಂದಿಷ್ಟು ಬಂಡಾಯ ಗುಂಪುಗಳಂತ ಬರುತ್ತೆ. ಸೊ ಇವುಗಳು ಏನು ಮಾಡ್ತಾ ಇರತ್ತೆ ಅಂತಂದರೆ ಇಲ್ಲಿ ಏನಾದರೂ ಗಲಭೆಯನ್ನು ಮಾಡಿ ಇವರು ಬಾಂಗ್ಲಾದೇಶಕ್ಕೆ ಪಲಾಯನ ಮಾಡಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಇವರು ಭಾರತಕ್ಕೆ ವಾಂಟೆಡ್ ಆಗಿರ್ತಾರೆ. ಸೊ ಇವರನ್ನು ಎಕ್ಸ್ಟ್ರಾಡಿಷನ್ ಮಾಡಬೇಕಂತ ಹೇಳಿ ಎರಡು ದೇಶಗಳ ನಡುವೆ ಸೊ ಇಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಸೊ ಈ ಹಿಂದೆ ಯಾರನ್ನೆಲ್ಲ ಎಕ್ಸ್ಟ್ರಾಡಿಷನ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಮೆನಿ ಬಾಂಗ್ಲಾದೇಶಿ ಮಿಲಿಟೆಂಟ್ಸ್ ಸಚ್ ಆಸ್ ದೋಸ್ ಫ್ರಾಮ್ ಜಮಾತ್ ಉಲ್ ಮುಜಾಹಿದೀನ್ ಬಾಂಗ್ಲಾದೇಶ್ ಸಾಟ್ ರೆಫ್ಯೂಜ್ ಇನ್ ಇಂಡಿಯನ್ ಸ್ಟೇಟ್ ಲೈಕ್ ವೆಸ್ಟ್ ಬೆಂಗಾಲ್ ಆ್ಯಂಡ್ ಅಸ್ಸಾಂ. ಸೊ ಇಲ್ಲಿ ಬಾಂಗ್ಲಾದೇಶದ ಕೆಲವೊಂದಿಷ್ಟು ಇನ್ಸರ್ಜೆಂಟಿ ಗ್ರೂಪ್ಗಳು ಕೂಡ ಭಾರತದ ಪ್ರದೇಶಗಳಲ್ಲಿ ಅಂದರೆ ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂನಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಹಾಗೆ ದ ಟ್ರೀಟಿ ಎನೇಬಲ್ಡ್ ಇಂಡಿಯಾ ಟು ಸಕ್ಸಸ್ಫುಲಿ ಎಕ್ಸ್ಟ್ರಾಡಿಟ್ ಅನೂಪ್ ಚೇತಿಯಾ, ಅ ಟಾಪ್ ಲೀಡರ್ ಆಫ್ ದ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ. ಸೊ ಈ ಹಿಂದೆನೂ ಕೂಡ ಏನು ಮಾಡಿತ್ತು ಅಂತಂದರೆ ಈ ಅನೂಪ್ ಚೇತಿಯಾ ಅನ್ನುವಂಥವ್ರು ಯಾರಂತಂದರೆ ಇವರು ಈ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂನ ನಾಯಕರಾಗಿರ್ತಾನೆ. ಸೊ ಇವನನ್ನು ಕೂಡ ಏನು ಮಾಡಲಾಗತ್ತೆ ಅಂತಂದರೆ ಎಕ್ಸ್ಟ್ರಾಡಿಟ್ ಫ್ರಾಮ್ ದ ಬಾಂಗ್ಲಾದೇಶ್ ಇನ್ 2015. ಸೊ ಬಾಂಗ್ಲಾದೇಶದಿಂದ 2015 ಸೊ ಈತನನ್ನು ಭಾರತಕ್ಕೆ ಏನು ಮಾಡಲಾಗತ್ತೆ, ಗಡೀಪಾರನ್ನು ಮಾಡಲಾಗತ್ತೆ. ಹಾಗಿದ್ರೆ ಈ 2019 ಈ ಎಕ್ಸ್ಟ್ರಾಡಿಷನ್ ಟ್ರೀಟಿಯ ನಿಬಂಧನೆಗಳೇನು ಅಂತ ನೋಡೋಣ. The extradition treaty between India and Bangladesh mandates both the countries extradite individual. ಸೊ ಇಲ್ಲಿ ಎರಡೂ ದೇಶಗಳು ಏನು ಮಾಡಬೇಕಾಗತ್ತೆ ಅಂತಂದರೆ ವ್ಯಕ್ತಿಗಳನ್ನ ಸೊ ಇಲ್ಲಿ ಗಡೀಪಾರನ್ನು ಮಾಡಬೇಕಾಗತ್ತೆ. ಹಾಗಿದ್ರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಇವರು ಗಡೀಪಾರನ್ನು ಮಾಡಬೇಕಾಗತ್ತೆ ಅಂತಂದರೆ ಹ್ಯಾವ್ ಬಿನ್ ಚಾರ್ಜ್ಡ್ ವಿತ್ ಫೌಂಡ್ ಗಿಲ್ಟಿ, ಏನಾದರೂ ಆತ ಅಪರಾಧವನ್ನು ಮಾಡಿದಂಥ ಸಂದರ್ಭದಲ್ಲಿ. ಹಾಗೆ ಆರ್ ವಾಂಟೆಡ್ ಫಾರ್ ಕಮಿಟಿಂಗ್ ಆ್ಯಂಡ್ ಎಕ್ಸ್ಟ್ರಾಡಿಟೇಬಲ್ ಅಫೆನ್ಸ್ ಬೈ ಅ ಕೋರ್ಟ್ ಇನ್ ದ ರಿಕ್ವೆಸ್ಟಿಂಗ್ ಕಂಟ್ರಿ. ಸೊ ಇನ್ ಕೇಸ್ ಏನಾದರೂ ಆತ ಅಪರಾಧವನ್ನು ಮಾಡಿದಂಥ ಸಂದರ್ಭದಲ್ಲಿ ಕೋರ್ಟನ್ನು ಏನು ಮಾಡಿರುತ್ತೆ ಅಂದರೆ ಆದೇಶವನ್ನು ನೀಡಿರುತ್ತೆ. ಓಕೆ, ಆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದರೆ ಅವರನ್ನು ಇವರು ಗಡೀಪಾರನ್ನು ಮಾಡಬೇಕಾಗತ್ತೆ. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಆಟ್ ಬ್ರಿಕ್ಸ್ ಸಮಿಟ್ ಇನ್ ರಷ್ಯಾ ದೋವಲ್ ಮೇ ಮೀಟ್ ಚೈನೀಸ್ ಮಿನಿಸ್ಟರ್ ವಾಂಗ್ ಯಿ ಅಂತ. ಸೊ ಅಂದರೆ ಈ ರಷ್ಯಾದಲ್ಲಿ ನಡೆಯಲಿರುವಂಥ ಈ ಬ್ರಿಕ್ಸ್ ಸಮಿತಿಗೆ ಅಜಿತ್ ದೋವಲ್ ಅವರು ಆ ಒಂದು ಮೀಟಿಂಗ್ಗೆ ಅಟೆಂಡನ್ನು ಆಗಲಿದ್ದಾರೆ. ಆ ಒಂದು ಮೀಟಿಂಗ್ನಲ್ಲಿ ಚೀನಾದ ಪ್ರೈಮ್ ಮಿನಿಸ್ಟರ್ ಅವರನ್ನು ಅಜಿತ್ ದೋವಲ್ ಅವರು ಭೇಟಿಯನ್ನು ಮಾಡಲಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಬ್ರಿಕ್ಸ್ ಪ್ಲಸ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಬ್ರಿಕ್ ಪ್ಲಸ್ ಈಸ್ ಅ ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್
ಫೋಸ್ಟ್ರಿಂಗ್ ಇನೋವೇಷನ್, ಡೈವರ್ಸ್ ಕೊಲಾಬ್ರೇಷನ್ ಆ್ಯಂಡ್ ಸಸ್ಟೈನಬಿಲಿಟಿ ಇನ್ 186. ಸೊ ಇಲ್ಲಿ ಹಾಗಿದ್ರೆ ಯಾವೆಲ್ಲ ಒಂದು ದೇಶಗಳನ್ನ ಇಲ್ಲಿ ಬ್ರಿಕ್ಸ್ ಅಂತಂದರೆ ಇವಾಗ ಆಲ್ರೆಡಿ ಕೆಲವೊಂದು ಕಂಟ್ರಿಗಳಿವೆ. ಸೊ ಬ್ರಿಕ್ಸ್ ಪ್ಲಸ್ ಅಂತಂದರೆ ಸೊ ಇದರ ಜೊತೆಗೆ ಮತ್ತೊಂದಿಷ್ಟು ಕಂಟ್ರಿಗಳನ್ನು ಒಳಗೊಳ್ಳುವಂಥ ಒಂದು ವೇದಿಕೆ ಇದು. ಸೊ ಇಲ್ಲಿ ಯಾವೆಲ್ಲ ಒಂದು ದೇಶಗಳನ್ನ ಒಳಗೊಳ್ಳುವಂಥ ಯೋಜನೆಯನ್ನು ಇವಾಗ ಇದೆ ಅಂತಂದರೆ ಅರ್ಜೆಂಟೀನಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ ಆ್ಯಂಡ್ UAE ಇನ್ 2024. ಸೊ ಇದನ್ನು ಈ ಒಂದು ಇಯರ್ನಲ್ಲಿ ಈ ಒಂದು ದೇಶಗಳನ್ನು ಕೂಡ ಸೊ ಈ ಒಂದು ಸಮಿಟ್ನಲ್ಲಿ ಒಳಗೊಳ್ಳುವಂಥ ಉದ್ದೇಶವನ್ನು ಸೊ ಈ ಬ್ರಿಕ್ ಪ್ಲಸ್ ಅನ್ನುವಂಥದ್ದು ಹೊಂದಿದೆ. ನೆಕ್ಸ್ಟ್ ಟಾಪಿಕ್, ಇಂಡಿಯಾ UAE ಇಂಕ್ ಪ್ಯಾಕ್ಟ್ ಫಾರ್ ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಷನ್. ಸೊ ಇಲ್ಲಿ ನಾಗರಿಕ ಪರಮಾಣು ಸಹಕಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ದೇಶಗಳು ಅಂದರೆ ಭಾರತ ಮತ್ತು ಈ UAE ಏನು ಮಾಡಿದೆ ಅಂತಂದರೆ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ. ಸೊ ಇಂಡಿಯಾ UAE ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಷನ್. ಸೊ ಈ ರೀತಿಯ ಒಪ್ಪಂದ ಅನ್ನುವಂಥದ್ದು ಎರಡೂ ದೇಶಗಳ ನಡುವಿನ ಮೊದಲನೆಯ ಒಂದು ಒಪ್ಪಂದ. ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಈ ನಾಗರಿಕ ಪರಮಾಣು ಸಹಕಾರಕ್ಕೆ ಸಂಬಂಧಪಟ್ಟಂಥ ಮೊದಲ ಒಂದು ಒಪ್ಪಂದಕ್ಕೆ ಎರಡೂ ದೇಶಗಳು ಏನು ಮಾಡಿದೆ ಅಂತಂದರೆ ಇಲ್ಲಿ ಸಹಿಯನ್ನು ಹಾಕಿವೆ. ಹಾಗೆ ಹಿಸ್ಟೋರಿಕಲ್ ಅಗ್ರಿಮೆಂಟ್. ಸೊ ಇದೊಂದು ಐತಿಹಾಸಿಕ ಒಂದು ಒಪ್ಪಂದವಂತ ಹೇಳ್ಬೋದು. ಯಾಕಂತಂದರೆ ಈ ಹಿಂದೆ 2015ರಲ್ಲಿ ಉಭಯ ದೇಶಗಳ ಪ್ರೈಮ್ ಮಿನಿಸ್ಟರ್ ಏನು ಮಾಡಿರ್ತಾರೆ ಅಂತಂದರೆ ಸೊ ಇದಕ್ಕೆ ಮಾತುಕತೆಯನ್ನು ಮಾಡಿರ್ತಾರೆ. ಓಕೆ, ಸೊ ಹಾಗೆ ವೇರ್ ಬೋತ್ ಸೈಡ್ಸ್ ಅಗ್ರಿ ಟು ಕೋಆಪರೇಟ್ ಆನ್ ದ ಪೀಸ್ಫುಲ್ ಯೂಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ. ಸೊ 2015ರ ಒಂದು ಭೇಟಿಯ ಸಂದರ್ಭದಲ್ಲಿ ಸೊ ಈ ಪರಮಾಣುವನ್ನು ನಾವು ಶಾಂತಿಯುತ ಒಂದು ಉದ್ದೇಶಕ್ಕಾಗಿ ಬಳಸ್ಕೊಳ್ಬೇಕಂತ ಹೇಳುತ್ತೆ. ಹಾಗಿದ್ರೆ ಏನು ಶಾಂತಿಯುತ ಉದ್ದೇಶಕ್ಕಾಗತ್ತಂದ್ರೆ ಸೊ ಅಂದರೆ ನಾವಿಲ್ಲಿ ಈ ನ್ಯೂಕ್ಲಿಯರ್ಗಳನ್ನು ಇಲ್ಲಿ ವಾರ ಬದಲಿಗೆ ಅಂದರೆ ಯುದ್ಧಗಳಲ್ಲಿ ಬಳಸಿಕೊಳ್ಳುವ ಬದಲಿಗೆ ಇವುಗಳನ್ನು ನಾವು ಸೊ ಇದಕ್ಕೆ ಯಾವುದಕ್ಕಾಗಿ ಬಳಸ್ಕೊಳ್ಬೋದು ಅಂತಂದರೆ ಸಂಶೋಧನೆ ಅಂದರೆ ರಿಸರ್ಚ್, ವಿದ್ಯುತ್ ಉತ್ಪಾದನೆ. ಸೊ ಅಂದರೆ ನಮಗೆ ಇದರ ಒಂದು ಅಪ್ಲಿಕೇಶನ್ ಗೊತ್ತಿದ್ದಾಗ ಸೊ ಈ ರೀತಿ ಒಂದು ಯಾವ ಒಂದು ಉದ್ದೇಶಕ್ಕಾಗಿ ಬಳಸ್ಕೊಳ್ತಾರಂತ ಬರೀಬೋದು. ವಿದ್ಯುತ್ ಉತ್ಪಾದನೆ ಆಗಿರ್ಬೋದು, ಹಾಗೆ ಆಹಾರದ ಸಂರಕ್ಷಣೆ. ಸೊ ಈ ಎಲ್ಲ ಒಂದು ಉದ್ದೇಶಗಳಿಗೆ ಸೊ ನಾವು ಈ ಪರಮಾಣುವನ್ನು ಬಳಸ್ಕೊಳ್ಬೇಕಂತ ಹೇಳಿ ಎರಡೂ ದೇಶಗಳ ನಡುವೆ 2015ರಲ್ಲಿ ಏನು ಮಾಡಲಾಗಿರುತ್ತೆ. ಸೊ ಇದನ್ನು ಈ ಒಂದು ಅಗ್ರಿಮೆಂಟ್ಗೆ ಇಲ್ಲಿ ಒಪ್ಪಿಗೆನ ಸೂಚಿಸಿರುತ್ತೆ. ಸೊ ಈ ನ್ಯೂಕ್ಲಿಯರ್ ಕೋಆಪರೇಷನ್ ಅನ್ನುವಂಥದ್ದು ಇದು ಒಂದು ಟ್ರೈಲ್ಯಾಟ್ರಲ್ ಕೋಆಪರೇಷನ್ ಆಗಿದೆ. ಅಂದರೆ ಇದು ಒಂದು ತ್ರಿಪಕ್ಷೀಯ ಒಂದು ಸಹಕಾರ. ಹಾಗಿದ್ರೆ ತ್ರಿಪಕ್ಷೀಯ ಅಂತಂದರೆ ಇಲ್ಲಿ 3 ಪಾರ್ಟಿಗಳು ಬರುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಭಾರತ, ಹಾಗೆ ಸೆಕೆಂಡ್ ಒನ್ UAE, ಥರ್ಡ್ ಒನ್ ಫ್ರಾನ್ಸ್ ಬರುತ್ತೆ. ಸೊ 3 ದೇಶಗಳು ಈ ಪರಮಾಣುವಿನ ಸಹಕಾರದಲ್ಲಿ ಅಂದರೆ ಈ ಶಾಂತಿಯುತ ಉದ್ದೇಶಗಳಿಗಾಗಿ ಈ ಒಂದು ನ್ಯೂಕ್ಲಿಯರನ್ನು ಬಳಸಿಕೊಳ್ಳುವಂಥ ಉದ್ದೇಶವನ್ನು ಹೊಂದಿವೆ. ಫೋಕಸ್ ಆನ್ ಎನರ್ಜಿ. ಸೊ ನಿಮಗೆ ಮೇಲೆ ಹೇಳಿದ ಹಾಗೆ ಇದನ್ನು ಪೀಸ್ಫುಲ್ ಅಂದರೆ ಒಂದು ಶಾಂತಿಯುತ ಉದ್ದೇಶಕ್ಕಾಗಿ ನಾವು ನ್ಯೂಕ್ಲಿಯರ್ ಇಂಧನವನ್ನು ಬಳಸ್ಕೊಳ್ಬೇಕಂತ ಹೇಳಿದ್ದೆ. ಸೊ ಅದರಲ್ಲಿ ಶಾಂತಿಯುತ ಉದ್ದೇಶ ಅಂತಂದರೆ ಇಲ್ಲಿ ಶಕ್ತಿಯ ಒಂದು ಉತ್ಪಾದನೆ ಅಂತಲೂ ಕೂಡ ಬರುತ್ತೆ. ಓಕೆ, ಸೊ ಇದರ ಮೇಲೆ ಈ ಟ್ರೈಲ್ಯಾಟ್ರಲ್ ಕೋಆಪರೇಷನ್ ಅಂತದ್ದು ಫೋಕಸನ್ನು ಮಾಡ್ತಾ ಇದೆ. ಸೊ ಇದರಲ್ಲಿ ಸೋಲಾರ್ ಮತ್ತು ಈ ನ್ಯೂಕ್ಲಿಯರ್ ಎನರ್ಜಿಯ ಮೇಲೆ ಸೊ 3 ದೇಶಗಳು ಏನು ಮಾಡ್ತಾ ಇದೆ ಅಂದರೆ ಫೋಕಸನ್ನು ಅಥವಾ ತನ್ನ ಗಮನವನ್ನು ನೀಡ್ತಾ ಇದೆ. ಕ್ರೌನ್ ಪ್ರಿನ್ಸ್ ವಿಸಿಟ್. ಸೊ ಅಂದರೆ ಈ UAE ರಾಜ ಏನು ಮಾಡಲಿದ್ದಾನೆ ಅಂತಂದರೆ ಭಾರತಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಮುಂದಿನ ಒಂದು ದಿನಗಳಲ್ಲಿ. ಹಾಗೆ ಎರಡೂ ದೇಶಗಳ ನಡುವೆ ಸೊ UAE ಮತ್ತು ಭಾರತದ ನಡುವೆ ಈ LNG ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ನ ಪೂರೈಕೆಯನ್ನು ಮಾಡುವಂಥ ಒಪ್ಪಂದವನ್ನು ಕೂಡ ಎರಡೂ ದೇಶಗಳು ಇಲ್ಲಿ ಮಾಡಿಕೊಂಡಿವೆ. Now let us move on to the next topic. The role of district agromet office in supporting farmers. ಸೊ ಇಲ್ಲಿ DAMUs ಅಂತ ಬರುತ್ತೆ. ಓಕೆ, ಅಂದರೆ ಈ ಡಿಸ್ಟಿಕ್ ಆಗ್ರೋ ಮೆಟ್ರೋಲಾಜಿಕಲ್ ಯೂನಿಟ್ ಅಂತ ಹೇಳಿ DMU ಅಂತಂದರೆ ಸೊ IMD ಏನು ಮಾಡಿದೆ ಅಂತಂದರೆ ಪ್ಲಾನ್ಸ್ ಟು ರಿವೈವ್ ಡಿಸ್ಟಿಕ್ ಆಗ್ರೋ ಮೆಟ್ರೋಲಾಜಿಕಲ್ ಯೂನಿಟ್ಸ್ ಅಂಡರ್ ದ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಸ್ಕೀಮ್ ಟು ಪ್ರೊವೈಡ್ ಲೋಕಲೈಸ್ಡ್ ವೆದರ್ ಬೇಸ್ಡ್ ಅಗ್ರಿಕಲ್ಚರ್ ಅಡ್ವೈಸರಿ. ಸೊ ಇಲ್ಲಿ IMD ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ
ಸೊ ಇದನ್ನು ರಿವೈವನ್ನು ಮಾಡ್ತಾ ಇದ್ದಾರೆ. ಓಕೆ, ಯಾವ ಒಂದು ಯೋಜನೆ ಅಡಿಯಲ್ಲಿ ಅಥವಾ ಯಾವ ಒಂದು ಸ್ಕೀಮ್ ಅಡಿಯಲ್ಲಿ ಅಂತಂದರೆ ಅಂಡರ್ ದ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಸ್ಕೀಮ್ನಲ್ಲಿ ಯಾವ ಉದ್ದೇಶಕ್ಕಾಗಿ ಟು ಪ್ರೊವೈಡ್ ಲೋಕಲೈಸ್ಡ್ ವೆದರ್ ಬೇಸ್ಡ್ ಅಗ್ರಿಕಲ್ಚರ್ ಅಡ್ವೈಸರಿ. ಅಂದರೆ ಸೊ ಇಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರುವಂಥ ಹವಾಮಾನ ಆಧಾರಿತ ಏನು ಮಾಡುತ್ತೆ ಅಂತಂದರೆ ಸಲಹೆಗಳನ್ನು ನೀಡಲಿಕ್ಕೆ. ಅಂದರೆ ನಮಗೆ ನೇರವಾಗಿ ಈ DAMUನ ರೋಲ್ ಏನಂತಂದರೆ ಇದೇನು ಮಾಡುತ್ತೆ, ಇಲ್ಲಿ ನಮಗೆ ವೆದರ್ ರಿಲೇಟೆಡ್ ಆಗಿರುವಂಥ ಅಗ್ರಿಕಲ್ಚರ್ ಅಡ್ವೈಸರಿಯನ್ನು ನೀಡುತ್ತೆ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಈ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಏನು ಮಾಡುತ್ತೆ ಅಂತಂದರೆ ಸಲಹೆಯನ್ನು ನೀಡುತ್ತೆ. ಸೊ ಇದನ್ನು IMD ಅವರು ರಿವೈವ್ ಮಾಡಲಿದ್ದಾರೆ. ಸೊ ಪರ್ಪೋಸ್ ಆಫ್ DAMUS. ಸೊ DAMUS ಯೂಸ್ ವೆದರ್ ಡೇಟಾ ಅಂದರೆ ಏನು, ರೈನ್ಫಾಲ್, ಟೆಂಪ್ರೇಚರ್, ವಿಂಡ್ ಸ್ಪೀಡ್ ಟು ಪ್ರಿಪೇರ್ ಅಡ್ವೈಸರಿ ಫಾರ್ ಫಾರ್ಮರ್ಸ್ ರಿಗಾರ್ಡಿಂಗ್ ಸೋವಿಂಗ್, ಹಾರ್ವೆಸ್ಟಿಂಗ್, ಇರಿಗೇಷನ್, ಫರ್ಟಿಲೈಸರ್ ಆ್ಯಂಡ್ ಪೆಸ್ಟಿಸೈಡ್ ಯೂಸಸ್. ಅಂದರೆ ಸೊ ಇಲ್ಲಿ ಸೋವಿಂಗ್ ಅಂದರೆ ಬಿತ್ತನೆ, ಹಾರ್ವೆಸ್ಟಿಂಗ್ ಕೊಯ್ಲು, ನೀರಾವರಿ, ಹಾಗೆ ಈ ರಸಗೊಬ್ಬರ ಆಗಿರ್ಬೋದು, ಹಾಗೆ ಈ ಕೀಟನಾಶಕಗಳಿಗೆ ಸಂಬಂಧಪಟ್ಟಂತೆ ಸೊ ರೈತರಿಗೆ ಸಲಹೆಯನ್ನು ಕೊಡಲಿಕ್ಕೆ ಸೊ ಈ ಒಂದು DAMUS ಅನ್ನುವಂಥದ್ದು ಸೊ ಇಲ್ಲಿ ಮಳೆಯ ಮತ್ತು ಈ ಹವಾಮಾನದ ಟೆಂಪ್ರೇಚರ್ ಆಗಿರ್ಬೋದು, ವಿಂಡ್, ಗಾಳಿಯ ವೇಗದ ಡೇಟಾವನ್ನು ಬಳಸಿಕೊಂಡು ಏನು ಮಾಡುತ್ತೆ ಅಂದರೆ ಈ ರೈತರಿಗೆ ಸೊ ಇಲ್ಲಿ ಸಲಹೆಯನ್ನು ಕೊಡುತ್ತೆ. ಸೊ ಈ ಆಧಾರದಲ್ಲಿ ಏನು ಮಾಡ್ಬೋದು ಅಂತಂದರೆ ರೈತರು ಬಿತ್ತನೆಯನ್ನು ಯಾವ ಸಮಯದಲ್ಲಿ ಮಾಡ್ಬೋದು ಅಂದರೆ ಮಳೆಯನ್ನು ಸೊ ಇಲ್ಲಿ ಈ ಬಿತ್ತನೆ ಅನ್ನುವಂಥದ್ದು ಅಥವಾ ಈ ಮಾನ್ಸೂನ್ ಅನ್ನುವಂಥದ್ದು ಸೊ ಇದರ ಮೇಲೆ ಏನಾಗಿರುತ್ತೆ ಅಂದರೆ ಬಿತ್ತನೆ ಅನ್ನುವಂಥದ್ದು ಅವಲಂಬನೆಯಾಗಿರುತ್ತೆ. ಯಾವ ಒಂದು ಸಮಯದಲ್ಲಿ ಬಿತ್ತನೆಯನ್ನು ಮಾಡಬೇಕು ಅಥವಾ ಯಾವ ಒಂದು ಸಮಯದಲ್ಲಿ ಕೊಯ್ಲನ್ನು ಮಾಡಬೇಕು ಅನ್ನುವಂಥದ್ದನ್ನು ಸೊ ಇದು ಏನು ಮಾಡುತ್ತೆ, ಇಲ್ಲಿ ಪ್ರೆಡಿಕ್ಟನ್ನು ಮಾಡುತ್ತೆ. ಹಾಗಿದ್ರೆ ಈ DAMUSನ ಇಂಪಾರ್ಟೆನ್ಸ್ ಯಾಕೆ ಇದನ್ನು ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಂತಂದರೆ ಭಾರತದಲ್ಲಿ ಸುಮಾರು 80% ಜನರು ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ದಾರೆ. ಸೊ ಇವ್ರಿಗೇನಂತಂದರೆ ಇವರು ಹೆಚ್ಚಾಗಿ ರೇನ್ ಫೆಡ್ ಅಂದರೆ ಮಳೆಯ ಒಂದು ಆಧಾರಿತ ಕೃಷಿಯ ಮೇಲೆ ಅವಲಂಬನೆಯನ್ನಾಗಿದ್ದಾರೆ. ಸೊ ಹೀಗಾಗಿ ವೆದರ್ ಫೋರ್ಕಾಸ್ಟಿಂಗ್ ಅನ್ನುವಂಥದ್ದು ರೈತರಿಗೆ ಅಥವಾ ಈ ಹವಾಮಾನ ಮುನ್ಸೂಚನೆ ಅನ್ನುವಂಥದ್ದು ರೈತರಿಗೆ ತುಂಬಾ ಬೆನಿಫಿಟ್ ಆಗಿರೋದ್ರಿಂದ ಸೊ ಈ ಏನು ಮಾಡುತ್ತೆ, ಇಲ್ಲಿ DAMUS ಅನ್ನುವಂಥದ್ದು ಸೊ ರೈತರಿಗೆ ಹವಾಮಾನ ಸಂಬಂಧಿತ ಇಲ್ಲಿ ಮಾಹಿತಿಯನ್ನು ಅಥವಾ ಸಲಹೆಯನ್ನು ನೀಡುತ್ತೆ. ಶಟ್ ಡೌನ್ ಬೈ DAMUS. ಸೊ ಈ ಹಿಂದೆ ಏನು ಮಾಡಿತ್ತು ಅಂತಾರೆ IMD ಅನ್ನುವಂಥದ್ದು ಸೊ ಈ DAMUS ಅನ್ನು ಏನು ಮಾಡಿತ್ತು ಅಂದರೆ ಇಲ್ಲಿ ಶಟ್ ಡೌನ್ ಮಾಡಿತ್ತು ಅಥವಾ ಸ್ಥಗಿತವನ್ನು ಮಾಡಿತ್ತು. ಓಕೆ, ಬಟ್ ಇವಾಗ ನೀತಿ ಆಯೋಗ ಏನು ಮಾಡಿದೆ ಅಂತಂದರೆ ಅವುಗಳನ್ನು ಮತ್ತೆ ಇಲ್ಲಿ ರೀಇನ್ಫೋರ್ಸ್ ಮಾಡಬೇಕಂತ ಹೇಳಿ ಸಲಹೆಯನ್ನು ನೀಡಿದೆ. ಯಾಕೆ ಇದನ್ನು ಅಪೋಸಿಷನ್ ಟು ಶಟ್ ಡೌನ್ ಅಂದರೆ ಇದನ್ನು ಸ್ಥಗಿತಗೊಳಿಸಿರುವುದಕ್ಕೆ ವಿರೋಧವನ್ನು ಮಾಡ್ತಾಯಿದ್ರು. ದೇರ್ ವಾಸ್ ಅ ಸಿಗ್ನಿಫಿಕೆಂಟ್ ಅಪೋಸಿಷನ್ ಟು ದ ಶಟ್ ಡೌನ್ ವಿತ್ ಕನ್ಸರ್ನ್. ಅಂದರೆ ಯಾಕೆ ಇದನ್ನು ಶಟ್ ಡೌನ್ ಮಾಡಿದ್ರೆ ಅಂದರೆ ಪ್ರೈವೇಟೈಸಿಂಗ್ ದೀಸ್ ಸರ್ವಿಸಸ್ ವುಡ್ ಮೇಕ್ ದೆಮ್ ಅನ್ಅಫೋರ್ಡೆಬಲ್ ಫಾರ್ ಸ್ಮಾಲ್ ಫಾರ್ಮರ್ಸ್. ಸೊ ಇದನ್ನು ಖಾಸಗೀಕರಣಗೊಳಿಸುವುದರಿಂದ ಏನಾಗುತ್ತೆ ಅಂತಂದರೆ ಸಣ್ಣ ರೈತರಿಗೆ ಇದರ ಒಂದು ಲಭ್ಯತೆ ಅನ್ನುವಂಥದ್ದು ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇದನ್ನು ಶಟ್ ಡೌನ್ನ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಖಾಸಗೀಕರಣಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸವಾಲುಗಳಿವೆ ಅಂತಂದರೆ ಇಲ್ಲಿ ಪ್ರೈವೇಟ್ ವೆದರ್ ಅಡ್ವೈಸರಿ ಸರ್ವಿಸ್ ಆರ್ ಎಕ್ಸ್ಪೆನ್ಸಿವ್. ಸೊ ಇಲ್ಲಿ ಈ DAMU ಅನ್ನುವಂಥದ್ದು ಸೊ ಇಲ್ಲಿ ಸಲಹೆಯನ್ನು ನೀಡಬೇಕಂತಂದರೆ ರೈತರಿಗೆ ಇದು ಒಂದಿಷ್ಟು ಸರ್ವಿಸ್ ಚಾರ್ಜಸನ್ನು ಇಂಪೋಸ್ ಮಾಡುತ್ತೆ, ಅಂದರೆ ಸೇವಾ ತೆರಿಗೆಯನ್ನು ರೈತರಿಂದ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಈ ಚಾರ್ಜ್ ಅನ್ನುವಂಥದ್ದು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಅಂದರೆ ತುಂಬ ದುಬಾರಿಯಾಗಿರುತ್ತೆ. ಹಾಗೆ ವಿತ್ ಸಬ್ಸ್ಕ್ರಿಪ್ಷನ್ ಕಾಸ್ಟ್ ರೇಂಜಿಂಗ್ ಫ್ರಮ್ 10,000 to 18,000 ಆ್ಯನ್ಯುವಲಿ. ಸೊ ಇದು ತುಂಬಾ ರೈತರಿಗೆ ಇಷ್ಟೊಂದು ಪೇ ಮಾಡಲಿಕ್ಕೆ ಆಗೋದಿಲ್ಲ ಆ ಒಂದು ಸಲಹೆಯನ್ನು ಪಡಲಿಕ್ಕೆ. ಸೊ ಇವರು ಅದನ್ನು ಪಡೀಲಿಕ್ಕೆ ವಾರ್ಷಿಕವಾಗಿ 10,000ರಿಂದ 80,000 ಪೇ ಮಾಡಿ ಆದರೆ ಚಂದಾದಾರರಾಗಿರಬೇಕಾಗಿರುತ್ತೆ. ಸೊ ಹೀಗಾಗಿ ಇದು ಸಣ್ಣ ರೈತರಿಗೆ ಇದು ತುಂಬ ಏನಾಗುತ್ತೆ, ಇದು ಅಫೋರ್ಡೆಬಲ್ ಅನ್ಅಫೋರ್ಡೆಬಲ್ ಪ್ರೈಸ್ ಆಗಿರುತ್ತೆ. ಹಾಗೆ ಪೊಟೆನ್ಷಿಯಲ್ ಬಯಾಸ್ ಇನ್ ಪ್ರೈವೇಟ್ ಅಡ್ವೈಸರಿ. ಸೊ ಈ ಒಂದು ಏನಂತಂದರೆ DAMUS ಅನ್ನುವಂಥದ್ದು
ಇದು ಫರ್ಟಿಲೈಸರ್ಗೆ ಸಂಬಂಧಪಟ್ಟಂತೆ ಏನು ಮಾಡುತ್ತೆ, ರೈತರಿಗೆ ಅಡ್ವೈಸನ್ನು ನೀಡುತ್ತೆ. ಸೊ ಈ ಅಡ್ವೈಸನ್ನು ನೀಡುವಂಥ ಸಂದರ್ಭದಲ್ಲಿ ಸೊ ಬಯಾಸ್ ಅಥವಾ ಪಕ್ಷಪಾತವನ್ನು ಮಾಡುತ್ತೆ. ಯಾಕಂದರೆ ಇನ್ ಕೇಸ್ ಏನಾದರೂ ಈ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಬೇರೆ ರಸಗೊಬ್ಬರ ಒಂದು ಕಂಪನಿಗಳೊಂದಿಗೆ ಏನಾದರೂ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಸೊ ಇವರೇನು ಪ್ರಮೋಟ್ ಮಾಡ್ತಾರೆ, ಇಲ್ಲಿ ಅದೇ ಗೊಬ್ಬರವನ್ನು ರೈತರಿಗೆ ಬಳಸಲಿಕ್ಕೆ ಇಲ್ಲಿ ಸಲಹೆಯನ್ನು ನೀಡ್ತಾರೆ. ಬಟ್ ಇದು ಏನಾಗುತ್ತೆ ಅಂದರೆ ರೈತರ ಮೇಲೆ ಪರಿಣಾಮವನ್ನು ಬೀರುತ್ತೆ. Now let us move on to the next topic. Regulatory reform stuck in a loop in health ministry. ಅಂದರೆ ಔಷಧ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವಾಲಯದಲ್ಲಿನ ಲೋಪದೋಷಗಳ ಬಗ್ಗೆ ಸೊ ಈ ಒಂದು ಟಾಪಿಕಲ್ಲಿ ನಾವು ಡಿಸ್ಕಸ್ನ ಮಾಡಲಿದ್ದೀವಿ. ಪಾಲಿಸಿ ಇನಿಷಿಯೇಟಿವ್ ಬೈ DCGI. ಸೊ ಇಲ್ಲಿ DCGI ಅಂತಂದರೆ ಡ್ರಗ್ಸ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ 3 ಕೀ ಇನಿಷಿಯೇಟಿವ್, ಅಂದರೆ 3 ಉಪಕ್ರಮಗಳನ್ನ ಇಲ್ಲಿ ಏನು ಮಾಡಿದೆ ಅಂತಂದರೆ ಇಂಟ್ರೊಡ್ಯೂಸ್ ಮಾಡಿದೆ ಅಥವಾ ಪರಿಚಯ ಮಾಡಿದೆ. ಎಸ್, ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಔಷಧಿಗಳಿಗೆ ಸಂಬಂಧಪಟ್ಟಂತೆ 3 ಇನಿಷಿಯೇಟಿವ್ನ ತಂದಿದೆ. ಸೊ ಮೊದಲನೇದಾಗಿ ಇಲ್ಲಿ ರೀಕಾಲ್ ಗೈಡ್ಲೈನ್ಸ್, ಸೆಕೆಂಡ್ ಒನ್ ಗುಡ್ ಡಿಸ್ಟ್ರಿಬ್ಯೂಷನ್ ಪ್ರಾಕ್ಟೀಸಸ್, ಆ್ಯಂಡ್ ಥರ್ಡ್ ಒನ್ ಅಡ್ರೆಸ್ಸಿಂಗ್ ದಿ ಯೂಸ್ ಆಫ್ ಸಿಮಿಲರ್ ಡ್ರಗ್ ಬ್ರ್ಯಾಂಡ್ ನೇಮ್ಸ್. ಸೊ ಈ ಒಂದು ಇನಿಷಿಯೇಟಿವ್ ಮೂಲಕ ಸೊ ಇಲ್ಲಿ ಸಾರ್ವಜನಿಕ ಆರೋಗ್ಯವನ್ನು ಇಂಪ್ರೂವ್ ಮಾಡುವ ಅಥವಾ ಸುಧಾರಿಸುವ ಒಂದು ಗುರಿಯನ್ನು ಸೊ ಈ ಒಂದು ಪಾಲಿಸಿ ಹೊಂದಿದೆ. ಹಾಗಿದ್ರೆ ಇಲ್ಲಿ ಮೊದಲನೇ ಒಂದು ಇನಿಷಿಯೇಟಿವ್ ಬಗ್ಗೆ ನೋಡೋದಾದರೆ ರೀಕಾಲ್ ಗೈಡ್ಲೈನ್ಸ್. ಏನಿದು ರೀಕಾಲ್ ಗೈಡ್ಲೈನ್ಸ್ ಅಂತಂದರೆ ದೀಸ್ ಗೈಡ್ಲೈನ್ಸ್ ಆರ್ ಡಿಸೈನ್ ಟು ರಿಮೂವ್ ಡ್ರಗ್ಸ್ ದಟ್ ಫೇಲ್ ಟು ಟೆಸ್ಟಿಂಗ್ ಇನ್ ಗೌರ್ಮೆಂಟ್ ಲ್ಯಾಬ್ಸ್ ಫ್ರಮ್ ದ ಮಾರ್ಕೆಟ್ ಸ್ವಿಫ್ಟ್ಲಿ. ಅಂದರೆ ಯಾವುದೇ ಒಂದು ಔಷಧಿಯನ್ನು ನಾವು ಮಾರುಕಟ್ಟೆಗೆ ರಿಲೀಸ್ ಮಾಡುವಂಥ ಸಂದರ್ಭದಲ್ಲಿ ಅವುಗಳನ್ನ ಲ್ಯಾಬ್ ಟೆಸ್ಟನ್ನು ಮಾಡ್ತಾರೆ. ಓಕೆ, ಇನ್ ಕೇಸ್ ಅದು ಲ್ಯಾಬ್ನಲ್ಲಿ ವಿಫಲವಾದಂಥ ಸಂದರ್ಭದಲ್ಲಿ ಅವುಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಆಗದಂತೆ ಏನು ಮಾಡುತ್ತೆ ಅಂತಂದರೆ ಸೊ ಈ ಒಂದು ಗೈಡ್ಲೈನ್ಸ್ ಇಲ್ಲಿ ನಿರ್ಬಂಧವನ್ನು ಹಾಕತ್ತೆ. ಎಸ್, ಸೊ ಈ ನಿರ್ಬಂಧ ಹಾಕುವಂಥ ಸಂದರ್ಭದಲ್ಲಿ ಈ ರೀತಿಯ ನಿರ್ಬಂಧ ಅನ್ನುವಂಥದ್ದು ಏನಂತಂದರೆ ಇದು ಬೈಂಡಿಂಗ್ ಆಗಿರೋದಿಲ್ಲ. ಅಂದರೆ ಈ DCGI ಮಾಡುವಂಥ ಲಾಗಳು ಈ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳ ಮೇಲೆ ಏನಂತಂದರೆ ಅದು ಬಂಧಿತವಾಗಿರೋದಿಲ್ಲ. ಹಾಗೆ ಸೆಕೆಂಡ್ ಇನಿಷಿಯೇಟಿವ್ ಗುಡ್ ಡಿಸ್ಟ್ರಿಬ್ಯೂಷನ್ ಪ್ರಾಕ್ಟೀಸಸ್ ಗೈಡ್ಲೈನ್ಸ್ ಆನ್ ರೆಗ್ಯುಲೇಟಿಂಗ್ ಡ್ರಗ್ ಸ್ಟೋರೇಜ್. ಅಂದರೆ ಇಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಂತೆ ಔಷಧಿಗಳ ಸಂಗ್ರಹ ಮತ್ತು ಅವುಗಳ ಒಂದು ವಿತರಣೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿಯಮ ಮತ್ತು ಇಲ್ಲಿ ಅವುಗಳನ್ನ ನಿಯಂತ್ರಣ ಮಾಡುತ್ತೆ. ಬಟ್ ಈ ರೀತಿಯ ನಿಯಂತ್ರಣ ಮತ್ತು ಈ ಸ್ಟೋರೇಜ್ ನಿಯಮಗಳು ಏನಂತಂದರೆ ಇವುಗಳು ಕೂಡ ಏನಂತಂದರೆ ಇಲ್ಲಿ ಕಾನೂನುಬದ್ಧವಾಗಿ ಅವುಗಳ ಮೇಲೆ ಬಂಧಿತವಾಗಿರೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಔಷಧಿಗಳನ್ನ ನಾವು ಇಂತಿಷ್ಟು ಟೆಂಪ್ರೇಚರ್ನಲ್ಲಿ ಅವುಗಳನ್ನು ಮೇಂಟೈನನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಭಾರತದಲ್ಲಿ ಹಾಟ್ ಒಂದು ಕ್ಲೈಮೇಟ್ ಇರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಪ್ರಾಪರ್ ಸ್ಟೋರೇಜ್ ಇಲ್ಲದೆ ಕಾರಣಕ್ಕಾಗಿ ಅದೇನಾಗುತ್ತೆ ಇಲ್ಲಿ ಡಿಗ್ರೇಡ್ ಆಗುತ್ತೆ ಔಷಧಿಗಳು ಅನ್ನುವಂಥದ್ದು. ಹಾಗೆ ಕನ್ಫ್ಯೂಸಿಂಗ್ ಬ್ರ್ಯಾಂಡ್ ನೇಮ್ಸ್. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಬ್ರ್ಯಾಂಡೆಡ್ ಔಷಧಿಗಳ ಒಂದು ಹೆಸರಿರುವಂಥ ಅದೇ ಹೆಸರಿನಲ್ಲಿ ಬೇರೆ ಬೇರೆಯ ರೀತಿಯ ಒಂದು ಔಷಧಿಗಳನ್ನ ಉತ್ಪಾದನೆಯನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಈ ಬಿಸ್ಲರಿ ವಾಟರ್ ಅನ್ನುವಂಥ ಕಂಪ್ನಿ ಇದೆ. ಓಕೆ, ಸೊ ಬಿಸ್ಲರಿ ಅಂತ ಇದೆ. ಸೊ ಅವುಗಳನ್ನು ಯಾವ ರೀತಿ ಅಂತಂದರೆ ಇದೇ ಬ್ರ್ಯಾಂಡ್ ಹೆಸರನ್ನು ಚೇಂಜ್ ಮಾಡ್ತಾರೆ. ಜಸ್ಟ್ ಇವಾಗ ಬಿರ್ಸೆಲಿ ಅಂತ ಹೇಳಿ ಅಥವಾ ಬ್ರಿಸ್ಲೇಯಿ ಅಂತ ಹೇಳಿ ಈ ರೀತಿ ಏನು ಮಾಡ್ತಾರೆ ಬ್ರ್ಯಾಂಡ್ ಹೆಸರನ್ನು ಚೇಂಜ್ ಮಾಡ್ತಾರೆ. ಬಟ್ ನೋಡುಗರಿಗೆ ಅದೇನು ಅನಿಸುತ್ತೆ ಅದೇ ಬ್ರ್ಯಾಂಡ್ ಇರ್ಬೋದೇನೋ ಅಂತ ಅನಿಸಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಬಾಟಲ್ಗಳನ್ನು ಖರೀದಿ ಮಾಡೋ ಹಾಗೆ. ಸೊ ಇಲ್ಲಿಯೂ ಕೂಡ ಬ್ರ್ಯಾಂಡೆಡ್ ಔಷಧಿಗಳ ಹೆಸರಿನಲ್ಲಿ ಬೇರೆ ನೇಮ್ಗಳನ್ನು ಅದೇ ರೀತಿ ಇರುವಂಥ ನೇಮನ್ನು ಸೃಷ್ಟಿ ಮಾಡಿ ಆ ಒಂದು ಔಷಧಿಗಳನ್ನು ಖರೀದಿ ಮಾಡುವ ಹಾಗೆ ಮಾಡ್ತಾರೆ. ಸೊ ಇದನ್ನು ರೆಗ್ಯುಲೇಟ್ ಮಾಡುವಂಥದ್ದಲ್ಲಿ ಕೂಡ ಏನಿದೆ ಅಂತಂದರೆ ಸರಿಯಾದ ನಿಯಮಗಳಿರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಲಾಂಗ್ ಸ್ಟ್ಯಾಂಡಿಂಗ್ ಇಶ್ಯೂ. ಸೊ ಈ ರೀತಿಯ ಒಂದು ಸವಾಲು ಅಥವಾ ಈ ರೀತಿಯ ಒಂದು ಇಶ್ಯೂ ಅನ್ನುವಂಥದ್ದು ಇದು ದೀರ್ಘಕಾಲ ಇರುವಂಥ ಇಶ್ಯೂ ಆಗಿದೆ. ದ ಇಶ್ಯೂ ಅಡ್ರೆಸ್ಡ್ ಬೈ ದೀಸ್ ಇನಿಷಿಯೇಟಿವ್ ಲ್ಯಾಕ್ ಆಫ್ ರಿಕಾಲ್ ಗೈಡ್ಲೈನ್, ಪ್ರಾಪರ್ ಸ್ಟೋರೇಜ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಕನ್ಫ್ಯೂಸಿಂಗ್ ಬ್ರ್ಯಾಂಡ್ ನೇಮ್ಸ್ ವರ್ ರೈಸ್ಡ್ ಡಿಕೇಡ್ಸ್ ಅಗೋ. ಸೊ ಈ ರೀತಿಯ ಸಮಸ್ಯೆಗಳು ಹಲವಾರು ದಶಕಗಳಿಂದರೂ ಕೂಡ ಸೊ ಅವುಗಳನ್ನ ಇನ್ನೂ ಕೂಡ ಏನು ಮಾಡಲಾಗಿಲ್ಲ, ಪರಿಹರಿಸಲಾಗಿಲ್ಲ. ಲ್ಯಾಕ್ ಆಫ್ ಬೈಂಡಿಂಗ್ ಲಾಸ್. ಸೊ ಮೇಲೆ ಹೇಳಿದ ಹಾಗೆ 3 ಇನಿಷಿಯೇಟಿವ್ಗಳಿದ್ದರೂ ಕೂಡ ಸೊ ಅವುಗಳು ಕಡ್ಡಾಯವಾಗಿ ಅವುಗಳನ್ನು ಫಾಲೋ ಮಾಡುವಂಥ ಏನಂತಂದರೆ ನಿಯಮಗಳನ್ನು ಸೊ ಇದು ಹೊಂದಿಲ್ಲ. ಸೊ ಕೊನೆಯದಾಗಿ ನಾವು ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಪಾಲಿಟಿ ಮೇಲಿನ ಒಂದು ಕ್ವಶನನ್ನು ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸೊ ಈ ಸ್ಟೇಟ್ಮೆಂಟ್ಗಳಲ್ಲಿ ನಮಗೆ ವಿಚ್ ಆಫ್ ದ
ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಇಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ಅಂದರೆ ಯಾವ ಹೇಳಿಕೆಯಲ್ಲಿ ಸರಿಯಾಗತ್ತೆ ಅಂತ. ಫಸ್ಟ್ ಸ್ಟೇಟ್ಮೆಂಟ್, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆ್ಯಂಡ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆರ್ ದ ಓನ್ಲಿ ಆಫೀಸರ್ಸ್ ಆಫ್ ದ ಗೌರ್ಮೆಂಟ್ ಹೂ ಆರ್ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ದ ಮೀಟಿಂಗ್ಸ್ ಆಫ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಎಷ್ಟು ಅಂದರೆ ಏನು ಈ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂದರೆ ಈ ಸಂಸತ್ತಿನಲ್ಲಿ ನಡೆಯುವಂಥ ಮೀಟಿಂಗ್ಗಳಿಗೆ ಸೊ ಇಲ್ಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಮತ್ತು ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅವರಿಗೆ ಮಾತ್ರ ಇಲ್ಲಿ ಈ ಒಂದು ಮೀಟಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗತ್ತೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟ್, ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ ಸಂವಿಧಾನದ ಪ್ರಕಾರ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಸಬ್ಮಿಟ್ಸ್ ಹೀಸ್ ರೆಸಿಗ್ನೇಷನ್ ವೆನ್ ದ ಗೌರ್ಮೆಂಟ್ ವಿಚ್ ಅಪಾಯಿಂಟೆಡ್ ಹಿಮ್ ರೆಸಿಗ್ನೇಸ್. ಎಸ್, ಇಲ್ಲಿ ಇವರು ಅಟಾರ್ನಿ ಜನರಲ್ ಅವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡ್ತಾರೆ ಅಂತಂದರೆ ಸರ್ಕಾರಕ್ಕೆ ನೀಡುತ್ತೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗಿದ್ರೆ ಇವುಗಳಲ್ಲಿ ಯಾವುದು ಸರಿ ಉತ್ತರ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ. ಸೊ ಇದರ ಒಂದು ಉತ್ತರವನ್ನು ನಾಳೆ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ. ಸ್ಟೇಟ್ಮೆಂಟ್ 2 ಮಾತ್ರ ಸರಿಯಾಗಿರುವುದರಿಂದ ಆಪ್ಷನ್ ಬಿ 2 ಓನ್ಲಿ ಮಾತ್ರ ಆಗುತ್ತೆ. Yes, so now let us move on to the first topic. GOM, Group of Ministers to Decide on Tax on Health Life Cover Soon. ಅಂದರೆ ಏನು ಈ ಹೆಲ್ತ್ ಮತ್ತು ಈ ಜೀವ ವಿಮೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ ಹಾಕ್ತಾ ಇರುವಂಥ GST ಎಷ್ಟಿದೆ ಅಂತಂದರೆ 18% ಇದೆ. 6 ತಿಂಗಳ ಮುಗಿದ ನಂತರ ಓಕೆ